ಅತ್ತೆ, ಅಯ್ಯೋ ಅಯ್ಯೋ ಅಯ್ಯೋ, ಅನ್ಕೊಳ್ದೆ ಎಂತ ಕೆಲ್ಸ ಆಗೋಯ್ತು? ಇದೇನತ್ತೆ? ಅರೆ ಏನಿದು? ಏನು ಅಂದ್ರೆ ನಾನು ಏನು ಅಂತ ಹೇಳಿ, ಬಣ್ಣದ ನೀರ್ನ ಆ ಕಡೆ ಚೆಲ್ಲೋಣ ಅಂತ ಹೋದೆ, ಅದು ಗಾಡಿ ಮೇಲೆ ಬಿದ್ದು ಹೋಯ್ತು. ನೋಡ್ಕೊಂಡು ಹಾಕೋದಲ್ವ ದಮಯಂತಿ? ನೋಡ್ಕೊಂಡೇ ಮಾಡ್ದೆ ಅನುಪಮ, ಆದ್ರೂನು ನಾನು ಆ ಕಡೆ ಚೆಲ್ಲಿದ್ದಕ್ಕೆ ಗಾಳಿಗೆ ಅದು ಈ ಕಡೆ ಬಂದ್ಬಿಡ್ತು. ಸರಿ ಬಿಡಿ ಅತ್ಗೆ, ನೋಡ್ಕೊಳ್ದೇನೆ ಆಗಿದ್ದಕ್ಕೆ ಅದಕ್ಕೆ ಮಾತ್ರ ಏನ್ ಮಾಡ್ತಾರೆ? ಇವಾಗ ಕಲ್ಯಾಣಿ ಆಫೀಸ್ಗೆ ಹೇಗೆ ಹೋಗ್ತಾಳೆ? ಇರಮ್ಮ, ಮತ್ತೆ ತೊಳಿತೀನಿ. ಏನ್ ನೀವು ಕೆಲಸದವ್ರ ತರ ಎಷ್ಟು ಸಲ ತೊಳಿತೀರಾ? ಮತ್ತೆ ಬೈಕ್ ಮೇಲೆ ಬಣ್ಣ ಬಿದ್ರೆ ಹೇಗೆ ಹೋಗ್ತಾಳೆ ಹೇಳು? ಅವಳಿಗೆ ಡ್ಯೂಟಿಗೆ ಟೈಮ್ ಆಗ್ತಿದೆಯಾ ಅಲ್ವಾ? ಹೇಳು ಅರುಣ, ಇವತ್ ನಾವ್ ಯಾವುದೇ ಪರಿಸ್ಥಿತಿಯಲ್ಲೂ ಆ ಬ್ಯಾಚ್ ನ ಹಿಡಿಬೇಕು, ಇಲ್ಲ ಅಂದ್ರೆ ಸ್ಟೇಷನ್ ಒಳಗೆ ಕಾಲಿಡೋದಕ್ಕೆ ಅವಕಾಶ ಇಲ್ಲ ಅಂತ ಸಿಐ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೌದಾ? ನೀನ್ ಬೇಗ ಬಂದ್ರೆ ಆ ಕೆಲ್ಸ ನೋಡ್ಕೊಳ್ಳೋಣ. ಸರಿ, ಈಗ್ಲೇ ಬರ್ತಾ ಇದ್ದೀನಿ. ಓಕೆ ಮಾವ, ನಾನು ಅರ್ಜೆಂಟಾಗಿ ಹೋಗ್ಬೇಕು. ಹೇಗೆ ಹೋಗ್ತೀಯಮ್ಮ? ಇರು, ನಾನು ಗಾಡಿ ತೊಳ್ಕೊಡ್ತೀನಿ. ಈಗ ಬಣ್ಣ ಹೋಗ್ಬೇಕು ಅಂದ್ರೆ 1 ಗಂಟೆ ಆಗ್ಬೇಕು, ಅಷ್ಟು ಟೈಮ್ ಇಲ್ಲ. ಇವತ್ತು ನಾನು ಬಸ್ಸಲ್ಲೇ ಹೋಗ್ತೀನಿ. ಹೋಗ್ ಬರ್ತೀನಮ್ಮ. ಸರಿಮ್ಮ. ಎಲ್ಲಿ ನೋಡು, ನೆನ್ನೆ ಲೇಟ್ ಆಯ್ತು, ಕ್ಷಮಿಸಿದ್ದೀನಿ. ಇವತ್ತು ಕೂಡ ನಿನ್ನ ಇಷ್ಟ ಬಂದಿದ್ದ ಸಮಯಕ್ಕೆ ಮನೆಗೆ ಬಂದ್ರೆ ಚೆನ್ನಾಗಿರಲ್ಲ. ಸರಿ ಅತ್ತೆ. ಸೂರ್ಯ ಮುಳುಗೋ ಹೊತ್ತಿಗೆ ಇವಳು ಬರ್ದೇ ಇರಬೇಕು, ಆವಾಗ ಮಾತಾಡ್ತೇನೆ. ಜೈ ಪುಷ್ಪರಾಜ್. ಅಯ್ಯೋ, ಹುಡ್ಗಿ ಹಿಂದೆ ಬಿದ್ದ ಹುಡ್ಗ ದೊಡ್ಡ ಹೀರೋ ಹಾಗೆ ಕಾಣಿಸ್ತಾನೆ ಅಂತ ಏನೇನೋ ಅನ್ಕೊಂಡಿದ್ದೆ, ಆದ್ರೆ ಇಷ್ಟೊಂದು ಚೇಂಜ್ ಆಗ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಪ್ರೀತಿಲ್ ಬಿದ್ರೆ ಅರ್ಥ ಆಗುತ್ತೆ ಕಣ. ಆ ಪೊಲೀಸ್ ಹುಡುಗಿನ ಪಟಾಯಿಸಿ ಆ ಹುಡುಗಿನ ಮದುವೆ ಮಾಡ್ಕೊಂಡು ಯಾವ್ದಾದ್ರೂ ಹಳ್ಳಿ ಕರ್ಕೊಂಡು ಹೋಗಿ ನಾನು ಆ ಹುಡುಗಿ ಸುಖವಾಗಿರ್ಬೇಕು ಕಣ, ಅಷ್ಟೇ. ಏನ್ ಬಾಬ್ಜಿ, ರಾತ್ರಿ ನನ್ನನ್ನು ಯಾಕೆ ಹಾಗೆ ನೋಡ್ತಿದ್ದೆ? ಸನ್ನೆ ಮಾಡ್ತಿದ್ದೆ? ಬೆಳಗ್ಗೆನೆ ನನ್ನ ಮುಖ ನೋಡ್ದೆ ಹೋಗ್ತಿದ್ಯಾ? ಬೆಳಗ್ಗೆನೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ಮುಖ ನೋಡೋವರೆಗೂ ಯಾರ ಮುಖನೂ ನೋಡಲ್ಲ. ರಾತ್ರಿ ನೋಡ್ತೀನಿ ಬಿಡು, ಎದುರುಗಡೆ ಬಾ. ನನಗೆಲ್ಲ ಒಳ್ಳೇದಾಗ್ಬೇಕು ಅಂತ ಕೇಳ್ಕೊ. ಏನ್ ಕೇಳ್ಕೋಬೇಕು? ಅಣ್ಣನಿಗೆ ಇಷ್ಟ ಆಗಿರೋ ಹುಡುಗಿ ಹತ್ರ ಆಗ್ಬೇಕು ಅಂತ ಬೇಡ್ಕೊ. ಕಣ್ ಕಾಣಿಸ್ತಿಲ್ವೇನೋ ಕರಿಯ? ನಾನ್ ಹತ್ರದಲ್ಲೇ ಇದ್ದೀನಲ್ವಾ? ಲೇ, ಆಂಟಿಗೆ ಅರ್ಥ ಆಗ್ತಿಲ್ಲ ಕಣ. ಇವತ್ತು ನಾವ್ ಯಾವ ದಾರಿಲಿ ಹೋಗ್ತೀವೋ ಆ ದಾರಿಲಿ ಆ ಹುಡುಗಿ ಕಾಣಿಸ್ಬೇಕು. ನಡಿ ನಡಿ ಹೋಗೋಣ. ಇವ್ರು ಏನ್ ಮಾತಾಡ್ಕೊಂಡ್ರು?
ಏನೋ ಆ ಹುಡುಗಿನ ಕರ್ಕೊಂಡ್ ಬಾ ಅಂದ್ರೆ ಬರ್ತೀನಿ ಬರ್ತೀನಿ ಅಂತ ಇನ್ನೂ ಬಂದಿಲ್ಲ. ಹುಡುಗಿರಿಬ್ರು ಬಂದ್ರಲ್ಲೋ. ಇಳಿ ಅರುಣ. ಏನು ಚೆನ್ನಾಗಿದ್ಯಾ? ನಾನ್ ಚೆನ್ನಾಗೇ ಇದ್ದೀನಿ. ಇವತ್ತಿಂದ ನೀನ್ ಚೆನ್ನಾಗಿರಲ್ಲ. ಮರ್ಯಾದೆಯಿಂದ ಸ್ಟೇಷನ್ ನಡಿ. ಲೇ, ಈ ಹುಡುಗಿ ಸಖತ್ ತಮಾಷೆ ಮಾಡ್ತಿದ್ದಾಳೆ ಕಣೋ. ಏ ಹುಡುಗಿ, ನಾನ್ ಸ್ಟೇಷನ್ ಮುಖ ನೋಡಿ ಬಹಳ ದಿನ ಆಗಿದೆ. ಅದಕ್ಕೆ ನಿನ್ನ ಅರೆಸ್ಟ್ ಮಾಡಿ ಒಂದ್ಸಲ ಸ್ಟೇಷನ್ ತೋರ್ಸೋಣ ಅಂತ ಬಂದೆ. ನಿನಗಿನ್ನೂ ಅರ್ಥ ಆಗ್ಲಿಲ್ವಾ? ನೀನ್ ಬರ್ಲಿಲ್ಲ, ನಾನೇ ಕರ್ಸಿದೀನಿ. ಏ ಅರುಣ, ನಾನ್ ಹೇಳಿದ ಜಾಗಕ್ಕೆ ಕರೆಕ್ಟಾಗಿ ಕರ್ಕೊಂಡ್ ಬಂದಿದ್ಯಾ? ನೀವ್ ಹೇಳಿದಾಗೆ ಕಲ್ಯಾಣಿನ ಕರ್ಕೊಂಡ್ ಬಂದಿದ್ದೀನಿ. ಇನ್ ನಾನು ಹೋಗ್ತೀನಿ. ನೀನ್ ಎಲ್ಲಿಗೆ ಹೋಗ್ತೀಯಾ? ನನ್ ಜೊತೆ ನಿಮ್ಗೇನ್ ಕೆಲ್ಸ ಇದೆ? ಮೊದ್ಲು ಈ ಹುಡುಗಿ ಸಾಕು ಅನ್ಕೊಂಡೆ. ಇವಾಗ ನಿನ್ನ ಸುಮ್ನೆ ಬಿಟ್ರೆ ನಾಳೆ ನೀನು ಸಾಕ್ಷಿ ಆಗ್ತೀಯ ಅಲ್ವಾ? ಆ ಸಮಸ್ಯೆ ಎಲ್ಲ ಯಾಕೆ? ಏನಿದು ಪೊಲೀಸ್ ಆಗಿ ಇಂಥವ್ರಿಗೆ ಕೆಲಸ ಮಾಡ್ತೀಯಾ? ಸಾರಿ ಕಲ್ಯಾಣಿ, ದುಡ್ಡಿಗೆ ಆಸೆ ಪಟ್ಟು ನೀನು ಅವ್ರ ಹತ್ರ ಕರ್ಕೊಂಡ್ ಬಂದೆ. ಆದ್ರೆ ಅವರು ನನ್ನನ್ನು ಹೋಗಕ್ ಬಿಡ್ತಿಲ್ಲ. ನನ್ ದಂಧೆಗೆ ಅಡ್ಡ ಬಂದ್ರೆ ಯಾರನ್ನೂ ಬಿಡಲ್ಲ. ಡೋಗ್ಲಾ, ಇದು ನ್ಯಾಯ ಅಲ್ಲ. ಮರ್ಯಾದೆಯಿಂದ ನಮ್ಮನ್ ಬಿಟ್ಬಿಡು. ಬಿಡೋದಕ್ಕ ಇಷ್ಟೊತ್ತು ನಾನು ನಮ್ಮ ಹುಡುಗರು ಕಾದಿದ್ದು? ನಿನ್ನ ನಂಬಿ ಹೊಸದಾಗಿ ಡ್ಯೂಟಿಗೆ ಸೇರಿದ್ದ ಇವಳಿಗೆ ದ್ರೋಹ ಮಾಡಿದೆ. ಇವಳು ನನ್ನ ಹಾಗಲ್ಲ, ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡ್ತಿದ್ದಾಳೆ. ಮರ್ಯಾದೆಯಿಂದ ಕಲ್ಯಾಣಿನ ಬಿಟ್ಬಿಡು. ನೀನ್ ನನಗೇನೋ ಹೇಳ್ಬೇಡ. ಇದು ನನ್ನ ಅಡ್ಡ. ಇಲ್ಲಿ ನಾನ್ ಹೇಳೋದ ನಡೆಯತ್ತೆ. ಡೋಕ್ಲಾ, ನೀನ್ ಮಾಡೋ ಕೆಲ್ಸ ಎಲ್ಲ ನನಗ್ ಗೊತ್ತು. ನೀನೇನಾದ್ರೂ ಕಲ್ಯಾಣಿನ್ ಬಿಡ್ಲಿಲ್ಲ ಅಂದ್ರೆ ನೀನ್ ಮಾಡೋ ಕೆಲ್ಸ ಎಲ್ಲ ಬಯಲ್ ಮಾಡ್ಬಿಡ್ತೀನಿ. ಲೇ, ನಾನು ಮುಂದೆ ನಿಂತು ಮಾತಾಡೋದಕ್ಕೆ ಭಯ ಪಡ್ತಾರೆ. ಈ ಹುಡುಗಿ ಬೇರೆ ಮಾತಾಡ್ತಿದ್ದಾಳಲ್ಲೋ. ಶಬ್ದ ಮಾಡಬೇಡ. ನಾನು ಮೊದ್ಲೇ ಹುಚ್ಚ. ಕತ್ ಕೊಯ್ದು ಬಿಡ್ತೀನಿ.
ಮನೆ ಕೆಲಸ ಮಾಡೋದಕ್ಕೆ ನಿನಗೆ ಸಮಯ ಸಾಕಾಗಲ್ಲ. ಅಲ್ಲಿ ಮೋಕ್ಷ ಅಳ್ತಾ ಇದ್ದಾನೆ. ಮೋಕ್ಷ ನಿನ್ ಮಗಳು ಸ್ವಂತ ಮಗ ಆಗಿದ್ದಿದ್ರೆ ಅವನನ್ನ ಬಿಟ್ಟು ಹೋಗ್ತಾ ಇದ್ಲಾ? ಸರಿ, ಹೆತ್ತ ತಾಯಿ ತರ ನೋಡ್ಕೋತಾಳೆ ಅಂತ ಅನ್ಕೊಂಡ್ರು. ಎಳೆ ಮಗು ಅವನನ್ನ ಹೀಗ್ ಬಿಟ್ಟು ಕೆಲಸ ಮಾಡೋದಕ್ಕೆ ಅಂತ ಮನೆಯಿಂದ ಆಚೆ ಹೋದ್ರು. ಕೊನೆ ಪಕ್ಷ ಫೋನ್ ಮಾಡಾದ್ರು ಮಗು ಹೇಗಿದೆ, ಏನ್ ಮಾಡ್ತಿದ್ದಾನೆ ಅಂತ ಕೇಳ್ಬೇಕಲ್ವಾ? ನನ್ನ ಮಗ ಅಂತ ಸುಮ್ನೆ ಬರೀ ಬಾಯಲ್ಲಿ ಹೇಳಿದ್ರೆ ಸಾಕಾ? ಎಲ್ಲ ಬರೀ ನಾಟಕ. ನೀನ್ ಅಪಾರ್ಥ ಮಾಡ್ಕೊಳಕ್ಕೆ ಅಂತಾನೆ ಹುಟ್ಟಿದ್ಯಾ? ಮಗು ನೋಡ್ಕೊಳಕ್ಕೆ ನಾವಿದೀವಿ ಅನ್ನೋ ಧೈರ್ಯದಲ್ಲಿ ತಾನೆ ಅವಳು ಕೆಲ್ಸಕ್ಕೆ ಹೋಗ್ತಾ ಇರೋದು. ಹಾ, ಮಾಡ್ತಾಳೆ. ಯಾರು ಮಾಡ್ದಿರೋ ಹಾಗೆ ನಿನ್ನ ಮಗಳು ಮಾತ್ರ ಒಂದು ಫೋನ್ ಮಾಡೋಕ್ಕೂ ಸಮಯ ಇಲ್ದಿರೋ ತರ ಕೆಲಸ ಮಾಡ್ತಾಳೆ ಅಲ್ವಾ? ದಮಯಂತಿ, ಈಗ ನಿನ್ ಪ್ರಾಬ್ಲಮ್ ಏನು? ನನ್ ಮಗಳು ಇಲ್ದೆ ಹೋದ್ರು ಕೂಡ ಅವಳು ಮಾಡ್ಬೇಕಾದ ಕೆಲಸ ನಾನ್ ಮಾಡ್ತೀನಿ ಅಂತ ನಿನ್ಗೆ ಹೇಳಿದೆ ಅಲ್ವಾ? ಮಾಡ್ತೀಯಾ? ಹಾಗಾದ್ರೆ ಇರು. ಮನೆ ಪೂರ್ತಿ ಕ್ಲೀನ್ ಮಾಡಿ ಆದ್ಮೇಲೆ ಈ ಪಾತ್ರೆಗಳನ್ನೆಲ್ಲ ತೊಳೆದು ಬಿಟ್ಟಿಡು. ಏನ್ ನೋಡ್ತಿದ್ಯಾ? ತಗೊಂಡು ಹೋಗು. ದಮಯಂತಿ, ಏನಿದು? ಮಗಳು ಮಾಡೋ ಕೆಲ್ಸನೆಲ್ಲ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾಳಲ್ಲಮ್ಮ. ಅದಕ್ಕೆ ನನ್ ಸೊಸೆ ಮಾಡ್ಬೇಕಾಗಿರೋ ಕೆಲ್ಸಗಳನ್ನೆಲ್ಲ ಅವಳಿಗೆ ಒಪ್ಪಿಸ್ತಾ ಇದ್ದೀನಿ. ಯಾಕೆ ಎಲ್ಲ ಅಮ್ಮನೇ ಮಾಡ್ಬೇಕಾ? ಅತ್ತೆ ಮಾಡ್ಬಾರ್ದಾ? ಯಾವಾಗ್ಲಾದ್ರೂ ನಿನಗೆ ಮೈ ಹುಷಾರಿಲ್ಲ ಅಂದ್ರೆ ಹೀಗೆ ನಿನ್ ಕೆಲ್ಸನ ನೀನೇ ಮಾಡ್ಕೊ ಅಂತ ಕಲ್ಯಾಣಿ ಯಾವತ್ತಾದ್ರೂ ಬಿಟ್ಟಿದ್ದಾಳ? ಅಮ್ಮ, ಮಾಡಿಸ್ಕೊಳ್ಳೋ ನನಗೆ ಮಾಡೋ ಅವಳಿಗಿಲ್ದಿರೋ ಸಂಕಟ ನಿನಗ್ಯಾಕೆ? ನೀನ್ ಬದ್ಲಾಗಲ್ಲ. ನಮ್ ಜೊತೆ ಜಗಳ ಮಾಡಿ ರಾದಂತ ಮಾಡೋದಕ್ಕೆ ನಾನು ಹೊಟ್ಟೆಲಿ ಹುಟ್ಟಿದ್ಯಾ ಅನ್ಸುತ್ತೆ. ಅತ್ಗೆ, ಇವಾಗ ನೀವು ಮಾಡ್ತಿರೋ ಕೆಲಸ ನೋಡಿದ್ರೆ ಯಾಕೆ ಮಾಡ್ತಿದ್ದೀರಾ ಅಂತ ನನ್ನ ಪುಟ್ಟ ತಲೆಗೆ ಅರ್ಥನೇ ಆಗ್ತಿಲ್ಲ. ನಿನಗೇನ್ ಅರ್ಥ ಆಗ್ತಿಲ್ಲ? ಕಲ್ಯಾಣಿ ಕೆಲ್ಸಗಳನ್ನ ಅನುಪಮನ್ ಕೈಲಿ ಮಾಡಿಸಿ ಅನುಪಮಂಗ್ ನೋವು ಕೊಟ್ರೆ ಅದು ಕಲ್ಯಾಣಿಗೆ ಹೇಗ್ ಗೊತ್ತಾಗತ್ತೆ? ಅನುಪಮ ಅವತ್ತು ನಾನು ಹೇಳಿದ ಮಾತನ್ನ ಕೇಳ್ದೆ ತನ್ನ ಜೀವನನೇ ನಾಶ ಮಾಡ್ಕೊಂಡ್ಲು. ಬೇಡ ಅಂತ ಹೇಳಿದ್ರು ಮಾಧುರಿನ ತಲೆ ಮೇಲೆ ಕೂರಿಸ್ಕೊಂಡು ಹೀಗ್ ಒಂಟಿಯಾಗಿ ಬದುಕು ಅಂತ ಹಣೆ ಬರಹನ ತನಗ್ ತಾನೇ ತಂದುಕೊಂಡ್ಲು. ಆವತ್ತು ಅನುಪಮ ನನ್ನ ಮಾತು ಕೇಳ್ದೆ ಇದ್ದಿದ್ದಕ್ಕೆ ಗಂಡ ತನ್ನಿಂದ ದೂರ ಆದ. ನಮ್ಮಮ್ಮನಿಗೆ ಮಗ ದೂರ ಆದ. ಹೆತ್ತು ಮಗನ್ನ ದೂರ ಮಾಡ್ಕೊಂಡು ನಮ್ಮಮ್ಮ ಆ ಅನುಪಮನ್ನ ನನ್ನ ಸೊಸೆ ಅಲ್ಲ ಮಗಳು ಅಂತ ತಲೆ ಮೇಲೆ ಕೂರಿಸ್ಕೊಂಡಿರೋದಕ್ಕೆ ನನ್ನ ಮಗ ನನ್ನಿಂದ ದೂರ ಆಗಿದ್ದು. ಈಗ್ಲೂ ಅನುಪಮ ನನ್ನ ಮಾತನ್ನ ಕೇಳ್ದೆ ಅದೇ ತಪ್ಪು ಮಾಡ್ತಾ ಇದ್ದಾಳೆ. ಅದಕ್ಕೆ ನನಗೆ ಅನುಪಮ ಆಗ್ಲಿ ಅಥವಾ ಅನುಪಮನ್ ಮಾತೆ ವೇದ ವಾಕ್ಯ ಅನ್ನೋ ಆ ಕಲ್ಯಾಣಿ ಇಷ್ಟ ಇಲ್ಲ. ಅದಕ್ಕೋಸ್ಕರನೇ ಅವ್ರ ತಪ್ಪನ್ನ ಅವ್ರಿಗೆ ಅರ್ಥ ಮಾಡಿಸಿ ಅವ್ರಿಗೆ ನೋವು ಕೊಡದೆ ಹೋದ್ರೆ ನನ್ ಹೊಟ್ಟೆ ಉರಿ ಕಮ್ಮಿ ಆಗಲ್ಲ. ತಾಯಿ ಸಂಕಟ ಪಡ್ತಾ ಇದ್ರೆ ಆ ನೋವು ಮಗಳು ಗೊತ್ತಾಗದೆ ಹೇಗಿರ್ತಾಳೆ? ಇದೇನತ್ಗೆ, ಅನುಪಮ್ಮ ಅಮ್ಮ ಅವ್ರ ರೂಮ್ಗೆ ಹೋಗ್ತಿದ್ರೆ ನೀವೇನೂ ಹೇಳ್ತಾನೆ ಇಲ್ಲ. ಹೋಗ್ತಾ ಇರೋದು ರೂಮ್ ಕ್ಲೀನ್ ಮಾಡಕ್ಕೆ ಅಂದಮೇಲೆ ನಾನು ಯಾಕೆ ಮಾತಾಡ್ಬೇಕು? ನನಗ್ ಬೇಕಾಗಿರೋದು ಕೆಲಸ ಆಗ್ಬೇಕಾಗಿರೋದಲ್ವಾ?
ಮತ್ತೆ ಶುರು ಮಾಡ್ಕೊಂಡ್ಯಾ? ನನ್ನ ಮಗನ್ ಪ್ರಾಣ ತೆಗೆದು ಫೋಟೋನಲ್ಲಿ ಉಳಿಸ್ಕೊಂಡಿದ್ದಾಳೆ ನಿನ್ನ ಮಗಳು. ನೀನ್ ಆ ಫೋಟೋನು ನೆಮ್ಮದಿಯಾಗಿರೋಕ್ ಬಿಡಲ್ವಾ? ಅಯ್ಯೋ ದಮಯಂತಿ, ನನ್ ಬಾಗಿಲು ತೆಗೆಯುವಾಗ ಪೆಟ್ಟಿಗೆ ತಾಕಿ ಕೆಳಗಡೆ ಬಿದ್ದು ಫೋಟೋ ಒಡೆದೋಯ್ತು ಅಷ್ಟೇ. ಹೇಗೋ ಅವನಿಲ್ವಲ್ಲ, ಫೋಟೋ ಇದ್ರೆ ಎಷ್ಟು, ಇಲ್ಲ ಅಂದ್ರೆ ಎಷ್ಟು ಅಂತ ಅನ್ಕೊಂಡಿರ್ತೀಯ ಅಷ್ಟೇ. ನೋಡ್ದೆ ಆಯ್ತು ಅನ್ಸುತ್ತೆ. ಏನಾ ಮಾತುಗಳು? ಫೋಟೋ ಕೆಳಗೆ ಬಿದ್ದು ಒಡೆದೋಗಿದ್ದಕ್ಕೆ ನನ್ನ ಮನಸ್ಸಿಗೂ ಬೇಜಾರಾಗ್ತಿದೆ. ಮಿಸ್ ಆಗಿ ಬಿದ್ದಿರೋದಕ್ಕೆ ಯಾರ ಕೈಲಿ ಏನ್ ಮಾಡಕ್ಕಾಗತ್ತೆ ಹೇಳು? ಪಲ್ಲವಿ, ಆ ಫೋಟೋ ತೆಗೆದು ಎತ್ತಿಡು. ನಾಳೆ ಬಾಲಾಜಿನ ಕಳಿಸಿ ಫ್ರೇಮ್ ಹಾಕ್ಸೋಣ. ಅಷ್ಟು ಬೇಜವಾಬ್ದಾರಿ ಯಾಕೆ ಅಂತ ನಾನು ಕೇಳ್ತಾ ಇದ್ರೆ ನೀವೆಲ್ರು ಏನ್ ಹೇಳ್ತಿದ್ದೀರಾ? ಗೊತ್ತಿಲ್ಲದೆ ಬಿತ್ತು ಅಂದ್ರೆ ನೀನು ಸುಳ್ಳು ಅಂತಿದೆಯಲ್ಲ ಯಾಕೆ ದಮಯಂತಿ? ನನ್ ಕರ್ಮ ಏನ್ ಗೊತ್ತೇನಪ್ಪ, ನನ್ ಹೆತ್ತೋರ್ಗೆ ನನ್ ಮನ್ಸು ಅರ್ಥ ಆಗ್ಲಿಲ್ಲ, ನನ್ ಸಂಕಟ ಏನು ಅಂತಾನೂ ಅರ್ಥ ಆಗ್ತಿಲ್ಲ. ಬೇರೆಯವ್ರ ಸಂಕಟ ಮಾತ್ರ ಚೆನ್ನಾಗಿ ಅರ್ಥ ಆಗತ್ತೆ. ಒಡೆದೋಗಿರೋ ಫೋಟೋ ತೆಗೆದು ಏನೇ ಮಾತಾಡ್ತಿದ್ಯಾ? ಪಲ್ಲವಿ, ತೆಗೆ ಅಂತ ಹೇಳಿದ್ನಲ್ಲ. ಫೋಟೋ ಯಾವುದು? ಯಾರ್ದಾ ಫೋಟೋ? ನಮ್ಮಲ್ಲಿ ಯಾರ್ದು ಅಲ್ವಲ್ಲ? ಅದು ನಂದೇ ದಮಯಂತಿ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ತೆಗೆದ ಫೋಟೋ. ನಿಂದ? ನಾನು ಯಾವತ್ತೂ ನೋಡೇ ಇಲ್ಲ. ಸತ್ಯ ಹೇಳು ಅನುಪಮ, ನನಗ್ಯಾಕೋ ಅನುಮಾನ ಬರ್ತಿದೆ. ಏನ್ ನಿನ್ನ ಅನುಮಾನ? ತನ್ನ ಚಿಕ್ಕ ವಯಸ್ಸಿನ ಫೋಟೋ ಅಂತ ಹೇಳ್ತಿದ್ದಾಳಲ್ವಾ? ಅತ್ತಿಗೆ, ಅದ್ರಲ್ಲಿ ಸುಳ್ಳು ಹೇಳಕ್ ಏನಿರುತ್ತೆ? ಅನುಪಮ ಅಮ್ಮ ಅವ್ರ ಚಿಕ್ಕ ವಯಸ್ಸಿನ ನೆನಪುಗಳನ್ನ ಭದ್ರವಾಗಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ನೋಡಿ, ಅವ್ರ ಹೋಲಿಕೆ ತರನೇ ಇದ್ರೂ ಅವ್ರ ಫೋಟೋ ಅಲ್ಲ ಅಂತಿರಲ್ಲ ನೀವು. ಅಮ್ಮ ತಗೊಳ್ಳಿ.